ಇಡೀ ದೇಶ ನಮ್ಮ ಯುವಕರ ಮೇಲೆ ನಿಂತಿದೆ. ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳು ಒಳ್ಳೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಆಸೆ. ಇಡೀ ಇವತ್ತು ಭಾರತದಲ್ಲಿ ಎಲ್ಲರೂ ಕೂಡ ನ್ಯಾಯಬದ್ಧವಾದಂಥ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಭಾಳ ಕಷ್ಟ ಆಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. 25 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಕಷ್ಟಪಟ್ಟು ಓದಿ ತಂದೆ ತಾಯಿಗಳ ಸಹಕಾರ, ಶಿಕ್ಷಕರ ಸಹಕಾರ, ಮಕ್ಕಳ ಆಸಕ್ತಿ ಎಲ್ಲರೂ ಕೂಡ ಒಂದು ಬದುಕಿನಿಂದ ನಮ್ಮ ಜೀವನ ಎಲ್ಲರಿಗೂ ಉದ್ಯೋಗ ಸಿಗ್ತದೆ ಅಂತಲ್ಲ, ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಆ ಹೊಸ ಯುವಕರಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಇದು ದೇಶದ ಒಂದು ಆಸ್ತಿ. ಇವತ್ತು ಒಂದು ದೊಡ್ಡ ಮಾರಕವಾದಂಥ ಸನ್ನಿವೇಶ, ಪೇಪರ್ ಲೀಕ್ ಮಾಡಿ ಈಚೆ ಬಂದು ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಯಾರಿಗೆ ಮನಸ್ಸಿಗೆ ನೋವು ಇರ್ತದೆ ಅವರು ಪ್ರತಿಭಟನೆ ಮಾಡ್ತಾರೆ. ಆದರೆ ಪ್ರತಿಭಟನೆಕಾರರನ್ನ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ, ಇದು ಬಹಳ ಮುಖ್ಯವಾದಂಥ ವಿಚಾರ. ಕಾಂಗ್ರೆಸ್ ಪಕ್ಷ ಮತ್ತು ವಿವಿಧ ಪಕ್ಷಗಳು ಆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ, ಅವರ ವಿದ್ಯಾರ್ಥಿಗಳ ಭಾವನೆಗೆ ನಾವು ಅವರ ಜೊತೆ ಗುರ್ಸ್ಕೊಂಡಿದ್ದೇವೆ, ಧ್ವನಿ ಎತ್ತಿದ್ದೇವೆ. ನೀಟ್ ಪರೀಕ್ಷೆ ಮುಂದೂಡಬೇಕು ಅಂತ ಹೇಳಿದ್ದೇವೆ, ತಪ್ಪಿಸಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇವೆ, ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದೇವೆ. ಕೊನೆಗೆ ಸಂಸತ್ನಲ್ಲಿ ಚರ್ಚೆ ಮಾಡೋಣ ಅಂತ ನಾವು ಹೇಳಿದ್ದೇವೆ. ಅದು ಯಾವುದಕ್ಕೂ ಕೂಡ ಅವರು ಅವಕಾಶ ಕೊಡಲಿಲ್ಲ. ಯಾರು ಇಡೀ ದೇಶದ ಯುವಕರು, ವಿದ್ಯಾರ್ಥಿಗಳು ನೆನ್ನೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಯಾರು ಅವ್ರಿಗೆ ಗಾಡಿ ಮಾಡಿಕೊಡ್ಲಿಲ್ಲ, ಯಾರು ಅವ್ರಿಗೆ ಸಂಘಟನೆಗೆ ಒಂದು ಕರೆ ಮೇಲೆಗೆ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಮೌನದಿಂದ ಅವರ ಮೆರವಣಿಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಮನೆ ಮಕ್ಕಳು, ನಿಮ್ಮ ಪೊಲೀಸ್ ಮಕ್ಕಳು, ನಿಮ್ಮ ರಾಜಕಾರಣಿಗಳ ಮಕ್ಕಳು ಈ ದೇಶದ ಒಂದು ಆಸ್ತಿ, ಮುಂದಿನ ಭವಿಷ್ಯ. ಅವರಿಗೆ ನೀವು ಒಡಿಸ್ತಾ ಇರೋ ರೀತಿ ನೋಡಿದ್ರೆ ನಿಮ್ಮ ಮಕ್ಕಳ ಮೇಲೆ ಬಿದ್ದಂಥ ಏಟಲ್ವಾದು. ನೀವು ತಂದೆ ತಾಯಿಯಿಂದಿರಾಗಿ ನೀವು ಅದನ್ನು ಒಪ್ಲಿಕ್ಕೆ ಸಾಧ್ಯನಾ? ಏನು ತಪ್ಪು ಮಾಡಿದ್ರು ಅವರು? ಇದು ಒಂದು ದೊಡ್ಡ ಎಲ್ಲರ ಮನಸ್ಸಲ್ಲೂ ಕೂಡ ಕಾಡ್ತಾ ಇದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಧ್ವನಿ ಎತ್ತಿದೆ. ನಮ್ಮ ಡ್ಯೂಟಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ಯಾವಾಗಲೂ ಕೂಡ ಇಂಥ ಆಂದೋಲನಗಳಲ್ಲಿ ಇವತ್ತು ನಾವು ಜನರ ಧ್ವನಿಯಾಗಿ ಇವತ್ತು ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾನು ಪ್ರಮಾಣ ವಚನ ನಾಳೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಬಂದವು. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಬಂದು ನಮಗೆ ಇವತ್ತು 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗಬೇಕಾಗಿತ್ತು. ನಾನು ಗವರ್ನರ್ಗೂ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ಈಗ ಮುಂದಕ್ಕೆ ಹೋಗ್ಬೋದು, ಏಕೆಂದರೆ ಇನ್ನು ನಮ್ಮ ನಾಯಕರುಗಳೆಲ್ಲ ಬಂಧನಕ್ಕೆ ಒಳಗಾಗಿದ್ದಾರೆ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಷ್ಟೊತ್ತು ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರನ್ನೂ ಬಂಧಿಸಿದ್ರು, ಭಾಳ ಅಸಭ್ಯದಿಂದ ವರ್ತನೆ ಮಾಡಿದ್ರು. ನನ್ನೂ ಕೂಡ ಎಳೆದಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿಯವರು ನಮ್ಮ ಮುಖ್ಯಮಂತ್ರಿಗಳು ಮುಟ್ಬಾರ್ದು ಅನ್ನೋದನ್ನು ವಾರ್ನಿಂಗ್ ಕೊಟ್ಟರು. ಆಗ ಅವ್ರು ನನ್ನ ಮುಖ ನೋಡಿಕೊಂಡು ನನ್ನ
ಸುತ್ತು ಬೆಂಗಾವಲಾಗಿ ನಿಂತ್ಕೊಂಡ್ರು. ಆಮೇಲೆ ಸೈಡ್ಗೆ ಹೋದೆ ನಾನು. ಸೈಡಲ್ಲಿ ಚೇರ್ ಹಾಕಿ ಅವರೇ ಪೊಲೀಸವರೇ ಕರ್ಕೊಬಂದು ನನ್ನ ಕುಣಿಸಿದ್ರು. ಸೊ ದೊಡ್ಡ ಪ್ರತಿಭಟನೆ 1-3 ಗಂಟೆ ನಡೀತು. ಹೋರಾಟ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಲಿಲ್ಲ ಅಂದರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ದರು. ಅವರು ಕೂಡ ಹೇಳಿದ್ರು, ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ಗೆ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ, ಅಷ್ಟೇ, ನಮಗೆ ಬೇರೆ ಇನ್ನೇನಿಲ್ಲ ಅಂತೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಅವ್ರ ತಿಳಿಸಿದರು. ಅವರು ತೀರ್ಮಾನವನ್ನು ಮಾಡೋಕ್ಕಾಗಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಭಾಳ ಅಸಭ್ಯ ರೀತಿಯಲ್ಲಿ ನೀವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿಯವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ, ಇದು ವಿರೋಧ ಪಕ್ಷ ಅಂತ ಅಂದರೆ 240ಕ್ಕೂ ಹೆಚ್ಚು ಸಂಸತ್ತಿರಂಥ ಸದಸ್ಯರಂಥ ವಿರೋಧ ಪಕ್ಷ, ಅದರ ನಾಯಕರು, ಅವ್ರಿಗೆ ಯಾವ ರೀತಿ, ಮತ್ತು ಬೇರೆ ಬೇರೆ ನಮ್ಮೆಲ್ಲ MPsನೆಲ್ಲ ಫಸ್ಟು ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದುಬಿಟ್ರು. ಯಾರು ಒಳಗಡೆ ಬರೋಕ್ಕೆ ಬಿಡಲಿಲ್ಲ. 5-6 ಕಡೆ ಎಲ್ಲ ರೋಡ್ನ ಬ್ಲಾಕ್ ಮಾಡಿಬಿಟ್ರು. ನಾವು ಯಾವಾಗ ಫಸ್ಟು ಖರ್ಗೆ ಮನೆಯಿಂದ, ಸಾಹೇಬ್ರ ಮನೆಯಿಂದ ಹೋದೋ ಅವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಯಿತು. ಬೇರೆ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಕೂಡ ಬಿಡಲಿಲ್ಲ. ರೌಂಡ್ ಅಪ್ ಮಾಡಿದ್ರು. ಇರಲಿ, ಅವ್ರೇನಾದ್ರು ಮಾಡ್ಕೊಳ್ಳಿ. ಆದರೆ ನಮ್ಮ ಪ್ರತಿಭಟನೆ ಮಾಡ್ತಿದ್ದಂಗೆ ಭಾಳ ಅಸಭ್ಯವಾಗಿ ನಡ್ಕೊಂಡು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಸಂಸತ್ ಸದಸ್ಯರನ್ನು ಅವರು ಎಳೆದಾಡಿ ಬಲಾತ್ಕಾರದಿಂದ ಅವ್ರ ಮೇಲೆಲ್ಲ ಕೈ ಹಾಕಿ, ತಿರ್ಗಾ ಹೆಣ್ಮಕ್ಳು ಪೊಲೀಸ್ನ ಕರ್ಕೊಂಡು ಬಂದು ಒತ್ಕೊಂಡೋಗಿ ಬಸ್ಗೆ ಹಾಕಿ ಅರೆಸ್ಟ್ ಮಾಡಿ, ಇವೆಲ್ಲ ಕೂಡ ನಡೆಸಿ ಕೊನೆಗೆ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿಯವ್ರನ್ನ ಕೂಡ ಅರೆಸ್ಟ್ ಮಾಡಿ, ಇದು ಇವತ್ತು ಭಾಳ ಖಂಡನೀಯವಾದಂಥ ಒಂದು ವಿಚಾರ. ಸೊ ಇವತ್ತು ನೀವೆಲ್ಲ ಹೋರಾಟದ ಸ್ವರೂಪ ನೋಡಿದ್ದೀರಿ. ರಾಹುಲ್ ಗಾಂಧಿ ಮಕ್ಕಳಿಗೋಸ್ಕರ ಯಾವ ರೀತಿ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ, ವಿದ್ಯಾರ್ಥಿಗಳಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ, ಯುವಕರಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ಸ್ವಂತ ಪ್ರಿಯಾಂಕಾ ಗಾಂಧಿಯವರೇ ಅವರ ಭಾವನೆ, ಅವರ ಕೂಗು, ಅವರ ಹೋರಾಟ ನೀವೆಲ್ಲ ಗಮನಿಸಿದ್ದೀರಿ. ಇದೇ ಈ ದೇಶದಲ್ಲಿ ಗಾಂಧಿ ಕುಟುಂಬದ ಒಂದು ದೊಡ್ಡ ಆಸ್ತಿ, ಒಂದು ಹೋರಾಟದ ಸ್ವರೂಪ. ಸೊ ಇವತ್ತು ಏನು ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ, ರಾಹುಲ್ ಗಾಂಧಿಯವ್ರನ್ನ, ಪ್ರಿಯಾಂಕಾ ಗಾಂಧಿಯವ್ರನ್ನ ನಡೆಸಿದ ರೀತಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶ ಇದನ್ನು ಖಂಡಿಸ್ತದೆ. ಇದು ಸರಿ ಇಲ್ಲ. ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಏನು, ನಮ್ಮ ಮಕ್ಕಳ ಮೇಲೆ, ಈ ದೇಶದ ಭವಿಷ್ಯದ ಮೇಲೆ ಏನು ಇದು ಪೊಲೀಸ್ ಲಾಠಿ ಏಟು ಬಿದ್ದು ಎಲ್ಲ ಇವತ್ತು ಹಾಸ್ಪಿಟಲಲ್ಲಿದ್ದಾರೆ. ಅವ್ರಿಗೆ ಯಾವ ರೀತಿ ನೋಡ್ಸಿದ್ದು ನೀವೆಲ್ಲ ಎಲ್ಲ ಮಾಧ್ಯಮದವ್ರನ್ನೂ ಬಂದ್ ಮಾಡಿಬಿಟ್ಟಿದ್ರು. ಮಾಧ್ಯಮದವ್ರಿಗೆ ವಿಜುವಲ್ಸೇ ಸಿಕ್ಕಲಿಲ್ಲ. ಆದರೆ ಕೆಲವರೆಲ್ಲ ನೋಡ್ಕೊಂಡಿದ್ದಂಥವ್ರು ಯಾರು ರೆಕಾರ್ಡ್ ಮಾಡಿ ಕಳಿಸಿದ್ರು, ಅದು ಎಲ್ಲ ಕೂಡ ನೀವು ಮಾಧ್ಯಮದವರು ತೆಗೆದುಕೊಂಡು ಇವತ್ತು ನೀವೆಲ್ಲ ಅದನ್ನು ತೋರಿಸಿದ್ದೀರಿ. ಇನ್ನು ಬೇಕಾದಷ್ಟು ದಾಖಲೆಗಳು ಬರ್ಬೋದು. ಸೊ ಅವ್ರನ್ನ ಯಾವ ದನಗಳಿಗೂ ಕೂಡ ಆ ರೀತಿ ಯಾರೂ ಹೊಡೆಯೋದಿಲ್ಲ, ಪ್ರಾಣಿಗಳಿಗೂ ಕೂಡ ಯಾರೂ ಹೊಡೆಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಹೊಡೆದು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಪಾಪ ದೂರದಿಂದ ಪಾಪ ಬಂದು ಯಾವ ಸಂಘಟನೆ ಇಲ್ಲದೆ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು ಅಂತೇಳಿ ಬಂದಂಥವ್ರಿಗೆ ಈ ರೀತಿ ಲಾಠಿ ಏಟು ಹೊಡೆದು ಅವ್ರನ್ನ ಅಷ್ಟು ಭಾಳ ಮಾನವೀಯತೆಯನ್ನು ಕಳ್ಕೊಂಡು ಇವತ್ತು ಅವ್ರ ಮೇಲೆ ಪ್ರಯೋಗ ಮಾಡಿದಾರಲ್ಲ, ಇದು ಕರ್ನಾಟಕ ರಾಜ್ಯ ಕೂಡ, ಸರ್ಕಾರ ಕೂಡ ಖಂಡಿಸ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಖಂಡಿಸಿ ಅವರ ಪರವಾಗಿ ನಿಂತ್ಕೊಳ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ರಾಹುಲ್ ಗಾಂಧಿಯವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿಯವ್ರನ್ನ ಮತ್ತು ಎಲ್ಲ ನಮ್ಮ ಸುಮಾರು 100 ಜನ ಸಂಸತ್ ಸದಸ್ಯರನ್ನ ಇವತ್ತು ಬಂಧಿಸಿ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಬೇಡ, ನಿಮ್ಮನ್ನ ಮುಟ್ಟಕ್ಕಾಗಲ್ಲ ಅಂತೇಳಿ ಪಾಪ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಯಿತು ಅಂತೇಳಿ ನಾನು ಈಗ ತಾನೇ ಬಂದಿದ್ದೇನೆ. ಇರಲಿ, ಬಟ್ ಇದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳ ಭವಿಷ್ಯ ಮುಖ್ಯ. ನಮ್ಮ ಹೋರಾಟ ಈ ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರಿತದೆ. ಕೇಂದ್ರದ ಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಮಕ್ಕಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು.
ಪಾರ್ಲಿಮೆಂಟಲ್ಲಿ ಈ ವಿಚಾರ ಚರ್ಚೆ ಆಗಲೇಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ.